ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ತಾನೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಇಲಾಖೆಯ ಕಡೆಯಿಂದ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿಯ ಅಧಿಸೂಚನೆಯನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಎಷ್ಟು ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಲಾಗುತ್ತೆ ಮತ್ತು ಇದಕ್ಕೆ ಇರತಕ್ಕಂಥ ಕ್ವಾಲಿಫಿಕೇಷನ್ ಏನು, ಹಾಗೆ ಇದಕ್ಕಿರ್ತಕ್ಕಂಥ ಅಪ್ಲಿಕೇಶನ್ ಫೀಸ್ ಏನು ಮತ್ತು ಇದರ ಒಂದು ಎಕ್ಸಾಮ್ ಸಿಲೆಬಸ್ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅಂತಿದೆ. ಇದು ಬಂದಿದ್ದು 28/2026 ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಅಂತ ಇದೆ. ಇದರಲ್ಲಿ ನೋಡೋದಾದರೆ ನಿಮಗೆ ಹುದ್ದೆಗಳ ವಿವರ ವಸತಿ ಶಾಲಾ ಶಿಕ್ಷಕರು ಅಂತ ಇದೆ. 2024 ಪರಿಷ್ಕೃತ ರಾಜ್ಯ ವೇತನದ ಅನುಸಾರವಾಗಿ ಇವರಿಗೆ ಇರುವಂತಹ ಸ್ಯಾಲ್ರಿಯನ್ನು ನೋಡೋದಾದರೆ 41,300ರಿಂದ 81,800ರವರೆಗೆ ಒಂದು ಸ್ಯಾಲರಿ ಇರುತ್ತೆ. ಇಲ್ಲಿ ಒಟ್ಟು ಹುದ್ದೆಗಳ 100 ಹುದ್ದೆಗಳಿಗೆ ಕಾಲ್ ಫಾರ್ಮನ್ನು ಮಾಡಲಾಗಿರುತ್ತದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ ವಸತಿ ಶಾಲಾ ಶಿಕ್ಷಕರು ಶೈಕ್ಷಣಿಕ ವಿದ್ಯಾರ್ಹತೆ PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್. PUC ಜೊತೆಗೆ ನಿಮ್ಮದು D.Ed ಆಗಿರಬೇಕು, ಅಥವಾ PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 4 ಇಯರ್ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್, ಬ್ಯಾಚುಲರ್ ಡಿಗ್ರಿ ಮಾಡಿರಬೇಕು, ಅಥವಾ PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 2 ಇಯರ್ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ D.Ed, ಸ್ಪೆಷಲ್ ಎಜುಕೇಷನ್ ಪ್ರೊವೈಡೆಡ್ ದಟ್ in case of candidate belonging to the scheduled caste, scheduled tribe, category 1 of OBC, or candidate belonging with the category of person with disability, the requirement of marks in PUC shall be minimum 45%. ಅಂದರೆ SC ಆಗಿರ್ಬೋದು, ST ಆಗಿರ್ಬೋದು, ಮತ್ತು OBCಯಲ್ಲಿ ಬರುವಂತಹ ಕ್ಯಾಟಗರಿ 1 ಅಥವಾ ಕ್ಯಾಂಡಿಡೇಟ್ PWD ಕ್ಯಾಂಡಿಡೇಟ್ ಅಂದರೆ ಫಿಸಿಕಲ್ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವರು ಮಿನಿಮಮ್ 45 ಮಾರ್ಕ್ಸನ್ನು ನೀವು PUCಯಲ್ಲೇ ತೊಗೊಂಡಿರಬೇಕು. ಅದ್ರ ಜೊತೆಗೆ D.Ed ಕಂಪ್ಲೀಟ್ ಆಗಿರಬೇಕು. ಇದು ಇದಕ್ಕೆ ಇರುವಂತಹ ಮಿನಿಮಮ್ ಕ್ವಾಲಿಫಿಕೇಷನ್. ಇದರ ಜೊತೆಗೆ ಪಾಸ್ಡ್ ಇನ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕಂಡಕ್ಟೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಒಂದು 45 ಅಥವಾ 50 ಮಾರ್ಕ್ಸ್ PUC ಮಾರ್ಕ್ಸ್ ಜೊತೆಗೆ D.Ed ಕಂಪ್ಲೀಟ್ ಆದಮೇಲೆ ನೀವು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ TET ಏನಿದೆ ಅದನ್ನು ನೀವು ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು. ಅದು ಇದಕ್ಕೆ ಇರತಕ್ಕಂಥ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿರುತ್ತೆ. ಹಾಗೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನು, ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಏನು ಅನ್ನೋದನ್ನು ನೋಡೋದಾದರೆ ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ 21/8/2026 ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಈಗಾಗಲೇ ವೆಬ್ಸೈಟಲ್ಲಿ ಕೂಡ ಇದರ ಒಂದು ಲಿಂಕ್ ಕೂಡ ಓಪನ್ ಆಗಿದೆ. ನೀವು ಅಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/9/2026. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 19/9/2026. ಒಂದು ದಿನ ಎಕ್ಸ್ಟೆಂಡ್ ಮಾಡಿ ನಿಮಗೆ ಫೀಸ್ ಕಟ್ಟೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ನೋಡಿ, ಶುಲ್ಕ ಆನ್ಲೈನ್ ಮೂಲಕ ಮಾತ್ರ ಪಾವತಿಸಬೇಕಾಗಿರುತ್ತದೆ. ಅಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಆಫ್ಲೈನ್ ಇರೋದಿಲ್ಲ, ಎಲ್ಲ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 2A 3B 2A 3A ಈ ಎಲ್ಲ ಕ್ಯಾಸ್ಟ್ಗಳಿಗೆ 750 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಹಾಗೆ SC ST ಆಗಿರ್ಬೋದು ಅಥವಾ ಥರ್ಡ್ ಜೆಂಡರ್ ಆಗಿರ್ಬೋದು, ಮಾಜಿ ಸೈನಿಕ ಪ್ರವರ್ಗ 1 ಈ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದರೆ ಹ್ಯಾಂಡಿಕ್ಯಾಪ್ಟ್ ಯಾರು ಇರ್ತಾರೆ ಅವರಿಗೆ 250 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಈ ಒಂದು ಎಕ್ಸಾಮ್ ಫೀಸಲ್ಲಿ, ಅಪ್ಲಿಕೇಶನ್ ಫೀಸಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಪ್ರತಿಯೊಂದು ಎಕ್ಸಾಮ್ಗೂ ನೀವು ಕಟ್ಟುವಂತಹ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅದನ್ನೇ ಇಲ್ಲಿ ನಿಗದಿಪಡಿಸಲಾಗಿದೆ. ಹಾಗಾದರೆ ನಿಮ್ಮ ಎಕ್ಸಾಮ್ ಡೇಟನ್ನು ನೋಡೋದಾದರೆ ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಆ ಒಂದು ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಆ ಒಂದು ಪರೀಕ್ಷಾ ದಿನಾಂಕವನ್ನು ಹೇಳಲಾಗುತ್ತೆ. ಹಾಗೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಆ ಒಂದು ಪರೀಕ್ಷೆಯಲ್ಲಿ ನೀವು
ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕಾಗಿರುತ್ತೆ. 150 ಅಂಕಗಳಿಗೆ ಇರುವಂತಹ ಈ ಒಂದು ಎಕ್ಸಾಮಲ್ಲಿ ನೀವು 50 ಅಂಕಗಳನ್ನು ತಗೊಂಡ್ರೆ ನೀವು ಎಲಿಜಿಬಲ್ ಆಗಿರ್ತೀರ. ಮುಂಬರುವಂತಹ ಆ ಒಂದು ಜನರಲ್ ನಾಲೆಡ್ಜ್ ಆಗಿರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2 ಏನಿದೆ, ಕಮ್ಯುನಿಕೇಷನ್ ಪೇಪರ್ ಏನಿದೆ, ಅದನ್ನು ಬರೆಯೋದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ಒಂದು ವೇಳೆ ಇದರಲ್ಲಿ ನೀವೇನಾದರೂ ಫೇಲ್ ಆದರೆ ಅಥವಾ ಗೈರು ಹಾಜರಾದರೆ ಮುಂದೆ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಅಕಸ್ಮಾತ್ ಬರೆದ್ರೂ ಕೂಡ ಇಲ್ಲಿ ನೀವು ಪಾಸ್ ಆಗಿಲ್ಲ ಅಂದರೆ ಅವು ನಿಮಗೆ ಪೇಪರ್ ಚೆಕ್ ಆಗೋದಿಲ್ಲ. ಹಾಗೆ ಈ ಒಂದು ಎಕ್ಸಾಮ್ಗೆ ಇರುವಂತಹ ಸಿಲೆಬಸ್ಸನ್ನು ನೋಡೋದಾದರೆ ಎಲ್ಲ ಎಕ್ಸಾಮ್ಗೆ ಇರುವಂತಹ ಸಿಲೆಬಸ್ ಇದೆಯಾ ಅಥವಾ ಚೇಂಜ್ ಆಗಿದೆಯಾ ಅಂತ ನೋಡೋದಾದರೆ ಇಲ್ಲಿ ಸಿಲೆಬಸ್ಸಲ್ಲಿ ಯಾವುದೇ ರೀತಿಯಾಗಿ ಚೇಂಜನ್ನು ಮಾಡೋದಕ್ಕೆ ಹೋಗಿದ್ದಿಲ್ಲ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಇರುವಂತಹ ಸಿಲೆಬಸ್ಸೇ ಇದಕ್ಕೆ ನಿಗದಿಪಡಿಸಲಾಗಿದೆ. ಸ್ವಲ್ಪ ಚೇಂಜ್ ಆದರೂ ಆಗ್ಬೋದು. ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳಿರ್ತವೆ, ದೈನಂದಿನ ಗ್ರಹಿಕೆಯ ವಿಷಯಗಳಿರ್ತವೆ, ಸಂವಿಧಾನದ ಸ್ಥೂಲ ನೋಟದ ವಿಷಯಗಳಿರ್ತವೆ. ಹಾಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂದರೆ ನಿಮಗೆ ಕರ್ನಾಟಕ ಹಿಸ್ಟ್ರಿ ಮತ್ತು ಇಂಡಿಯನ್ ಹಿಸ್ಟ್ರಿ ಕೂಡ ಒಳಗೊಂಡಿರುತ್ತೆ. ಕರ್ನಾಟಕದಲ್ಲಿ ಆಗಿರುವಂತಹ ಇಂಡಿಯನ್ ಹಿಸ್ಟ್ರಿಯನ್ನು ಒಳಗೊಂಡು ಇಲ್ಲಿ ಕೇಳಲಾಗುತ್ತೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳಶಾಸ್ತ್ರದ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತಾದ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತಂತಹ ವಿಷಯಗಳು. ನಿಮಗೆ ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು ಮತ್ತು ಸಹಕಾರಿ ಸಂಘಗಳ ಬಗ್ಗೆ ಈ ಒಂದು ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗುತ್ತೆ. ಇತ್ತೀಚೆಗೆ ಇದರಲ್ಲಿ ಏನು ಬದಲಾವಣೆಗಳನ್ನು ಮಾಡಲಾಗಿದೆ, ಯಾವ್ಯಾವ ಅಭಿವೃದ್ಧಿಯನ್ನು ಮಾಡಲಾಗಿದೆ ಅನ್ನೋದ್ರ ಮೇಲೆ ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗುತ್ತೆ. ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದ ವಿಷಯಗಳನ್ನು, ಈ ಎಲ್ಲ ಅಂಶಗಳನ್ನು ಒಳಗೊಂಡು ನಿಮಗೆ ಪೇಪರ್ 1 ಸೆಟ್ ಮಾಡಲಾಗಿರುತ್ತೆ. ಇದು 100 ಮಾರ್ಕ್ಸ್ಗೆ ಇರುತ್ತೆ. 100 ಅಂಕಗಳು 2 ಗಂಟೆಗಳ ಕಾಲ ನಿಮಗೆ ಬರೆಯೋದಕ್ಕೆ ಅವಕಾಶವನ್ನು ನೀಡಲಾಗಿರುತ್ತೆ. ಹಾಗೆ ಪತ್ರಿಕೆ 2 ನೋಡೋದಾದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ 35 ಮಾರ್ಕ್ಸ್ಗೆ, ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ಗೆ, ಇಂಗ್ಲೀಷ್ ಇರುತ್ತೆ ಹಾಗೂ ಕಂಪ್ಯೂಟರ್ ಮಾರ್ಕ್ಸ್ ನಿಮಗೆ 30 ಮಾರ್ಕ್ಸ್ಗೆ ಸೆಟ್ ಮಾಡಿ ನೀಡಲಾಗಿರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ 100 ಪ್ರಶ್ನೆಗಳು, 100 ಅಂಕಗಳು, 2 ಗಂಟೆಗಳ ಸಮಯಾವಕಾಶ ಇದರಲ್ಲಿ ನೀಡಲಾಗಿರುತ್ತೆ. ನೋಡಿ, ಮೊನ್ನೆ ಸಿವಿಲ್ ಪೊಲೀಸ್ ಎಕ್ಸಾಮಲ್ಲಿ ಆಗಿರ್ತಕ್ಕಂಥ ಟೈಮ್, ಆ ಒಂದು ಸಮಯದ ಅಭಾವದಿಂದ ಇಲ್ಲಿ 1.5 ಗಂಟೆ ಇದ್ದಿದ್ದನ್ನು ಇಲ್ಲಿ ನಿಮಗೆ 90 ನಿಮಿಷ ಇದ್ದಿದ್ದನ್ನು 120 ನಿಮಿಷಗಳು ಮಾಡಿ 2 ಗಂಟೆಗಳ ಕಾಲ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇದಿಷ್ಟು ಸ್ನೇಹಿತರೆ ಒಂದು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಇರುವಂತಹ ಖಾಲಿ ಇರುವಂತಹ 100 ಪೋಸ್ಟ್ಗಳಿಗೆ ಇರುವಂತಹ ವಸತಿ ಶಾಲಾ ಶಿಕ್ಷಕರ 100 ಪೋಸ್ಟ್ಗಳಿಗೆ ಖಾಲಿ ಇರುವಂತಹ ಹುದ್ದೆಗಳಿಗೆ ಒಂದು ನೋಟಿಫಿಕೇಷನ್ ಮಾಡೋದಕ್ಕೆ ಇರುವಂತಹ ಮಾಹಿತಿ. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರೆಲ್ಲರೂ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.